ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೆ ರಿಷತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಶ್ವ ವಸು ನಾಮಕ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ, ಯುಗಾದಿ ಅಂದ ತಕ್ಷಣ ದ್ವಾದಶ ರಾಶಿಗಳ ಶುಭಾಶುಭ ಫಲಗಳಲ್ಲಿ ಆದಾಯ ವ್ಯಯವನ್ನು ನೋಡ್ತಕ್ಕಂಥ ಪದ್ಧತಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ರಾಶಿಯ 2025-26ನೇ ಇಸ್ವಿಯ ವಿಶ್ವ ವಸು ನಾಮಕ ಸಂವತ್ಸರದ ನೂತನ ಸಂವತ್ಸರದ ಆದಾಯ ವ್ಯಯವನ್ನು ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಂದಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪುನರ್ವಸು ನಕ್ಷತ್ರದ ಕೊನೆಯ ಪಾದ ಹಾಗೂ ಪುಷ್ಯ ನಕ್ಷತ್ರದ 4 ಪಾದಗಳು ಹಾಗೂ ಆಶ್ಲೇಷ ನಕ್ಷತ್ರದ 4 ಪಾದಗಳು ಕರ್ಕಾಟಕ ರಾಶಿಗೆ ಸೇರ್ತದೆ. ಕರ್ಕಾಟಕ ರಾಶಿಗೆ ವಿಶ್ವವಸುನಾಮ ಸಂವತ್ಸರದಲ್ಲಿ ಗುರುಬಲ ಅನ್ನತಕ್ಕಂಥದ್ದು ಇಲ್ಲ. ಇದ್ರೂ ಕೂಡ ಕೇವಲ ಒಂದೂವರೆ ತಿಂಗಳು, ಏಪ್ರಿಲ್ ಮೇ 1.5 ತಿಂಗಳಷ್ಟೇ. ಆಮೇಲೆ ಗುರುಬಲ ಅನ್ನುವಂಥದ್ದು ಮುಗಿದೋಗ್ತದೆ. ಇನ್ನು ಬಹಳ ಪ್ರಮುಖವಾಗಿ ಸಂತೋಷ ಪಡಬೇಕಾದ ವಿಚಾರ, ಅಷ್ಟಮ ಶನಿ ಅನ್ನುವಂಥದ್ದು ಮುಕ್ತಾಯವಾಗ್ತದೆ. ಸೊ ಅಷ್ಟಮ ಶನಿ ಮುಕ್ತಾಯವಾಗ್ತದೆ. ಆರಂಭದಲ್ಲಿ 1-2 ತಿಂಗಳ ಕಾಲ ಗುರುಬಲವೂ ಇರ್ತದೆ ಅಂತಂದಾಗ ಸ್ವಲ್ಪ ಒಂದು ರೀತಿಯಲ್ಲಿ ಸಮಾಧಾನಕರ ವಿಚಾರವೇ ಆಗಿರ್ತದೆ. ಹಾಗೂ ಏನೇ ಶುಭ ಕಾರ್ಯಗಳು, ವಿಶೇಷವಾದಂತಹ ವಿಚಾರಗಳು, ವಿವಾಹಾದಿ ಪ್ರಯತ್ನಗಳು ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರಾದಿಗಳ ವಿಚಾರಗಳಲ್ಲಿ ಪ್ರಯತ್ನಗಳು ಏನೇ ಇದ್ದರೂ ಸಹ ಸ್ವಲ್ಪ ತ್ವರಿತಗತವಾಗಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ. ಅಂದರೆ ಸ್ವಲ್ಪ ಬೇಗ ನೀವು ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಬೇಕು. ಕರ್ಕಾಟಕ ರಾಶಿಯವರು ನೋಡೋಣ ಬಿಡು ಮಾಡೋಣ, ಟೈಮ್ ಬಂದಾಗ ಆಗುತ್ತೆ ಅಂತ ಬಿಟ್ಬಿಡೋದಲ್ಲ. ಯಾವುದೇ ಕೆಲಸಗಳಿದ್ರೂ ತ್ವರಿತಗತಿಯಲ್ಲಿ ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡಾದರೂ ಸಹ ಏನು ಸಮಸ್ಯೆ, ಏನು ಪರಿಹಾರ, ಇವಾಗ ನಾನು ಪ್ರಯತ್ನ ಮಾಡಬಹುದಾ, ಈ ಕೆಲಸಕ್ಕೆ ಸೈಟ್ ತಗೊಳ್ಬೇಕು, ಮೈನೆ ಕಟ್ಟಿಸ್ಬೇಕು, ಮದುವೆ ಆಗಬೇಕು ಅಥವಾ ಮದುವೆ ಆಗಿದೆ ಸಂತಾನಕ್ಕೆ ಪ್ರಯತ್ನ ಮಾಡಬೇಕು ಅಥವಾ 2ನೇ ಸಂತಾನಕ್ಕೆ ಪ್ರಯತ್ನ ಮಾಡೋದಾ, ಅಥವಾ ಉದ್ಯೋಗ ಇಲ್ಲ ಸಿಗುತ್ತಾ, ಅಥವಾ ಉದ್ಯೋಗದಲ್ಲಿದೆ ರಿಸೈನ್ ಮಾಡಿ ಇನ್ನೊಂದು ಜಾಬ್ಗೆ ಚೇಂಜ್ ಮಾಡಲಾ, ಅಥವಾ ಉದ್ಯೋಗ ಬಿಟ್ಟು ವ್ಯಾಪಾರ ಶುರು ಮಾಡಲಾ, ಅಥವಾ ವ್ಯಾಪಾರವನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವನ್ನು ಮಾಡಲಾ, ಈ ಥರ ದೊಡ್ಡ ರಿಸ್ಕ್ ಟೇಕಿಂಗ್ ಏನೇ ಇದ್ದರೂ ಸಹ ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಂಡು ನಂತರ ನೀವು ಆಯಾ ಕೆಲಸಗಳಿಗೆ ಆರಂಭ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇನ್ನು ಈ ಒಂದು ವರ್ಷದ ನಿಮ್ಮ ಆದಾಯ ವ್ಯಯಗಳು ಹೇಗಿದೆ ವಿಶ್ವವಸುನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಂದರೆ ಬಹಳ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ವಿಶ್ವವಸುನಾಮ ಸಂವತ್ಸರದಲ್ಲಿ ಆದಾಯ 8, ವ್ಯಯ ಕೇವಲ 2. ಸೊ ಬಹಳ ಚೆನ್ನಾಗಿದೆ, ಆದಾಯವೇ ಚೆನ್ನಾಗಿದೆ. ವಿಶ್ವವಸುನಾಮ ಸಂವತ್ಸರ ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗಿ ಶುಭ ಮಾಡಲಿ. ಇನ್ನು ಗೌರವ ಮರ್ಯಾದೆಗಳು ಹಾಗೂ ಅವಮಾನಗಳು ಯಾವ ರೀತಿಯಲ್ಲಿದೆ? ಗೌರವ 7 ಅಂಕಗಳು ಬಂದರೆ ಅವಮಾನ 3 ಅಂಕಗಳಿದೆ. ಅಂದರೆ ವಿಶ್ವವಸುನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆದಾಯವೂ ಜಾಸ್ತಿ ಇದೆ ಹಾಗೂ ಗೌರವ ಮರ್ಯಾದೆಗಳು ಸಹ ತೀರಾ ಜಾಸ್ತಿ ಇದೆ ಅಂತಲೇ ಕಂಡು ಬರ್ತಾ ಇದೆ. ಆದ್ದರಿಂದ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಶುಭ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಆರಂಭಿಸಿ. ಖಂಡಿತವಾಗಿ ಒಮ್ಮೆ ನಿಮ್ಮ ಮನೆ ದೇವರಿಗೆ ಹೋಗಿ ಒಂದು ಪೂಜೆ ಮಾಡಿಸಿಕೊಂಡು ಬನ್ನಿ. ಹಾಗೂ ವಿಶೇಷವಾಗಿ ಈ ಒಂದು ವಿಶ್ವವಸುನಾಮ ಸಂವತ್ಸರದಲ್ಲಿ ದುರ್ಗಾರಾಧನೆಗೆ ವಿಶೇಷ ಪ್ರಾಧಾನ್ಯತೆ ಕೊಡಿ. ಈ ಶಿವ ಪಾರ್ವತಿ ಎರಡೂ ಇರುವಂತಹ ಕ್ಷೇತ್ರಗಳಿಗಾದರೂ ಇನ್ನೂ ಒಳ್ಳೆಯದೇ. ಶಿವ ಪಾರ್ವತಿಯರ ಕ್ಷೇತ್ರದಲ್ಲಿ ನದಿ ಸಹ ಸಂಗಮ ಇದ್ದರೆ ಅಥವಾ ನದಿ ಹರಿತಾ ಇದೆ ಅಂತಾದರೆ ಆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶಿವಪಾರ್ವತಿ ಮೂಲ ದೇವರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಯಾವ್ದಾದ್ರು ಕ್ಷೇತ್ರಗಳಲ್ಲಿ ನದಿನೂ ಇರಬೇಕು, ಶಿವನೂ ಇರಬೇಕು, ಅಮ್ಮನವರು ಇರಬೇಕು. ಅಂಥ ಒಂದು ವಿಶೇಷವಾದ ಸನ್ನಿಧಿಯನ್ನು ಹುಡುಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಏಪ್ರಿಲ್ ಮೇ ಹೆಂಗಿದ್ರು ರಜೆ ಇರುತ್ತೆ, ಖಂಡಿತವಾಗಿ ಒಳ್ಳೆಯದಾಗಲಿ. ಇದಾಗಿತ್ತು ನಿಮ್ಮ ರಾಶಿಯ ವಿಶ್ವವಸುನಾಮ ಸಂವತ್ಸರದ ಯುಗಾದಿ ಭವಿಷ್ಯದಲ್ಲಿ ನಿಮ್ಮ ಆದಾಯ ವ್ಯಯ, ಗೌರವ ಮರ್ಯಾದೆಗಳ ಹಾಗೂ ಅವಮಾನಗಳು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.